ಮುಂದಿನ ಟಾಪಿಕ್ ಬಂದು ಬಾಯನ್ಸಿ. ಅದ್ರ ಮೊದಲಾಗಿ ಈ ಪ್ರಶ್ನೆ ನೀವು ಉತ್ತರ ಕೊಡಬೇಕು. ಪ್ರಶ್ನೆ ನಾನು ಓದಲ್ಲ, ಕ್ಲೂನು ಕೂಡ ನಾನು ಓದಲ್ಲ, ನೀವೇ ಇದನ್ನೆಲ್ಲ ಓದಿ ಈ ಪ್ರಶ್ನೆಗೆ ಉತ್ತರ ಕೊಡಿ. ಒಂದೇ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಏನಂತ ಹೇಳಿದ್ರೆ, ಇಟ್ಸ್ ಗಿವನ್ ದ್ಯಾಟ್ ವಾಲ್ಯೂಮ್ ಆಫ್ ದ ವಾಟರ್, ಆಯಿತಾ, ಇನ್ ದಿಸ್ ಬೀಕರ್, ಈ ಟ್ಯಾಪ್ ವಾಟರ್ ಇದು ನಲ್ಲಿಯಲ್ಲಿ ಬರೋಂಥ ನೀರು ಎಷ್ಟಿದೆ ಅಂತ ಹೇಳಿದ್ರೆ 250 ಮಿಲಿಲೀಟರು. ಆಯಿತಾ, ದಿಸ್ ಇಸ್ ದ ಅಮೌಂಟ್ ಆಫ್ ವಾಟರ್ ಇನ್ ದಿಸ್ ಕಂಟೈನರ್. ಸರಿನಾ? ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಅದು ನೀವು ಓದಬೇಕು. ಏನು ಕೇಳಿದ್ದಾರೆ, ಹೇಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ. ಪಾಸ್ ಮಾಡಿ ಯೋಚನೆ ಮಾಡಿ. ಏನು ಕೇಳ್ತಾ ಇದ್ದಾರೆ ಹುಡುಗರ? ಮಾಸ್ ಆಫ್ ದ ವಾಟರ್ ಇನ್ ಗ್ರಾಮ್ಸ್ ಆ್ಯಂಡ್ ಕಿಲೋಗ್ರಾಮ್ಸ್. ಸರಿನಾ? ಹೇಗೆ ಮಾಡೋದು ಇದನ್ನು? ಇಲ್ಲಿ ವರ್ಕಿಂಗಲ್ಲಿ ಇಲ್ಲಿ ನೋಡ್ತೀನಿ ನೋಡಿ. ಇವಾಗ ಏನು ಕೊಟ್ಟಿದ್ದಾರೆ? ಇಟ್ಸ್ ವೆರಿ ಸಿಂಪಲ್. ವಾಲ್ಯೂಮ್ ಆಫ್ ವಾಟರ್ ಇನ್ ಲೀಟರ್ಸ್ ಆ್ಯಂಡ್ ಮಾಸ್ ಆಫ್ ವಾಟರ್ ಇನ್ kg. ಆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ನಾವು ಈ ಉತ್ತರ ಕಂಡುಹಿಡಿಬೋದು ಅಷ್ಟೇ. ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಲ್ವಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ಲೂ ಅಲ್ಲಿ 1 ಲೀಟರ್ ಆಫ್ ವಾಟರ್, ಸರಿ, ಹ್ಯಾಸ್ ಅ ಮಾಸ್ ಆಫ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 1 kg. ಗೊತ್ತಾಯ್ತಾ? ಪ್ರಶ್ನೆ ಏನೋ 250 ಮಿಲಿಲೀಟರ್. ಮಿಲಿಲೀಟರ್ನ ನಾವು ಲೀಟರ್ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡ್ತೀರಾ? ಮಿಲಿ ಅಂತ ಹೇಳಿದ್ರೆ ಡಿವೈಡ್ ಬೈ 1000. ಗೊತ್ತಾಯ್ತಾ? ದಿಸ್ ಇಸ್ ಎಕ್ಸ್. ಏನಕ್ಕೆ 1000 ಅಂತ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಿಡಿಸಿ ಹೇಳ್ತೀನಿ ನೋಡಿ. ನೋಟ್, ಫಾರ್ ಎವ್ರಿ ಮಿಲಿ ಎನಿಥಿಂಗ್, ಮಿಲಿಗ್ರಾಮ್ ತೊಗೊತೀನಿ ನಾನು ಇಲ್ಲಿ, ಇಟ್ ಈಸ್ 1/1000 ಆಫ್ ಅ ಗ್ರಾಮ್. ಸೆಂಟಿಮೀಟರ್ ಅಂತ ಹೇಳಿದ್ರೆ ಇಲ್ಲಿ ನಾವು ಸಿ ಅಂತ ಹಾಕ್ಕೊಳ್ಳಿ, ಮೀಟರ್ ಅಂತ ಹೇಳಿ, ನಾಟ್ ಸೆಂಟಿಮೀಟರ್. ಮಿಲಿಮೀಟರ್ ಅಂತ ಹೇಳಿದ್ರೆ ಮೀಟರ್ ಅಂತ ಹಾಕ್ಕೊಳ್ಳಿ, 1/1000 ಆಫ್ ಅ ಮೀಟರ್. ಗೊತ್ತಾಯ್ತಾ? ಈ ಲೀಟರ್ ಅಂತ ಆಗ್ತು ಅಂತ ಹೇಳಿದ್ರೆ, ಮಿಲಿ ಲೀಟರ್ ಅಂತ ಹೇಳಿದ್ರೆ ದಿಸ್ ಇಸ್ 1/1000 ಆಫ್ ಅ ಲೀಟರ್. ಸರಿನಾ? ಅದೇ ರೀತಿಯಲ್ಲಿ ಇದು ನೋಡ್ಬಿಡಿ, ಇದು ಬೇಕಾಗುತ್ತೆ. ಸೆಂಟಿಲೀಟರ್ ಇಲ್ಲೊಂದು ಸೆಂಟಿಗ್ರಾಮ್ ಇಲ್ಲ ಸೆಂಟಿಮೀಟರ್ ಅಂತ ಹೇಳಿದಾಗ 1/100th ಆಫ್ ಅ ಲೀಟರ್. ಈ ಥರ ನಿಮಗೆ ಈ ವಿಷಯಗಳೆಲ್ಲ ಗೊತ್ತಿರಬೇಕು. ಸರಿನಾ? ಇದೆಲ್ಲ ಗೊತ್ತಿಲ್ಲ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿಂದ ಕಲ್ತ್ಕೊಂಡು ಮುಂದುವರಿಬೇಕು ನೀವು. ಇಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ಇವೆಲ್ಲ. ಎಕ್ಸ್ ಇಂಟು 1 ಇಸ್ ಎಕ್ಸ್, 1 ಇಂಟು 25/100 ಇಸ್ 0.25 ಲೀಟರ್. ಸಾರಿ, ಲೀಟರ್ ಅಲ್ಲ, kg ಅಲ್ವಾ? ಇದೇ ನಿಮ್ಮ ಉತ್ತರ. ಬಟ್ ನಿಮ್ಗೆ ಗ್ರಾಮ್ಸ್ ಎಲ್ಲ ಬೇಕಾಗಿದೆ. ಸೊ ಹಾಗಾಗಿ ನಾವು ಕಿಲೋನ ನಾವು ಗ್ರಾಮ್ಸ್ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು? ಸೊ 1 kg ಇಸ್ 1000 ಗ್ರಾಮ್ಸ್ ಅಲ್ವಾ? ಹಾಗಾಗಿ ಏನು ಮಾಡ್ಬೇಕು ನಾವಿಲ್ಲಿ? ವಿ ಹ್ಯಾವ್ ಟು ಮಲ್ಟಿಪ್ಲೈ ಅಷ್ಟೇ. ಕಿಲೋ ಅಂತ ಹೇಳಿದ್ರೆ ಹುಡುಗರ 1000 ಗ್ರಾಮ್. ಇಲ್ಲಿ ನೋಡಿ, ಕೆ ಬದಲಾಗಿ 1000 ಬರ್ದಿನ ಅಷ್ಟೇ, ಇನ್ನೇನಿಲ್ಲ. ಸೊ 250 ಇದೆಂಥದ್ದಿದು ಗ್ರಾಮ್ ಅಷ್ಟೇ. ಗೊತ್ತಾಯ್ತಾ? ಇದೇ ನಿಮ್ಮ ಉತ್ತರ. ಸರಿನಾ? ಇವಾಗ ಇದನ್ನು ವೆರಿಫೈ ಮಾಡೋಣ. ಹೇಗೆ ವೆರಿಫೈ ಮಾಡೋದು? ಮೆಷಿನ್ ಏನು ರೀಡ್ ಮಾಡ್ತಾಯಿದೆ ನೋಡಿ. ಮೆಷಿನ್ ಏನು ರೀಡ್ ಮಾಡ್ತಾಯಿದೆ? ಇಟ್ ಈಸ್ ರೀಡಿಂಗ್ ದ್ಯಾಟ್ ಎಕ್ಸ್ಕ್ಲೂಡಿಂಗ್ ದ ಬೀಕರ್ ನಾವು ಇನ್ಕ್ಲೂಡ್ ಮಾಡ್ತಾಯಿಲ್ಲ, ಅದು ಬಿಟ್ಟು ನೀರಿನ ತೂಕ ಮಾತ್ರ 250 ಗ್ರಾಮ್ ಅಂತ ಹೇಳಿ. ಗೊತ್ತಾಯ್ತಾ? ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 250 ಗ್ರಾಮ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಇಟ್ಸ್ ಪಾಯಿಂಟಿಂಗ್ ಟು ಗ್ರಾಮ್. ಕಾಣ್ತಾ ಇದೆಯಾ ಅದು? ಇಲ್ಲೊಂದು ಆ್ಯರೋ ಇದೆ ನೋಡಿ, ಇಲ್ಲಿ. ಸರಿನಾ? ಗೊತ್ತಾಯ್ತಾ? ಸೊ ಇಲ್ಲಿ ನೋಡ್ಬೋದು ನಾವು ದಟ್ ಎವ್ರಿ ಲೀಟರ್ ಆಫ್ ಟ್ಯಾಪ್ ವಾಟರ್ ಆರ್ ನಾರ್ಮಲ್ ವಾಟರ್ at 4 degrees Celsius would be of a kg mass. ಗೊತ್ತಾಯ್ತಾ? ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಇದು ಮುಖ್ಯ. ಈ ಪ್ರಶ್ನೆ ಸ್ಟಾರ್ ಹಾಕ್ಕೊಳ್ಳಿ. ಇದನ್ನು, ಈ ವಿಷಯನ ನಾವು ಎಷ್ಟೊಂದು ರೀತಿಯಲ್ಲಿ ನಾವು ಉಪಯೋಗಿಸ್ತೀವಿ. ಹಾಗಾಗಿ ಇದು ಗೊತ್ತಿರಬೇಕು. ಪೂರ ಬರ್ಕೊಳ್ಳಿ. ಚಿತ್ರ ಏನು ಬಿಡಿಸೋದಕ್ಕೆ ಹೋಗಬೇಡಿ. ಪ್ರಶ್ನೆ ಬರ್ಕೊಳ್ಳಿ, ಕ್ಲೂ ಬರ್ಕೊಳ್ಳಿ, ಉತ್ತರನೂ ಕೂಡ ಬರ್ಕೊಳ್ಳಿ.